ಸಾಧ್ಯ. ಆತ್ಮನಿಂದ ಎಲ್ಲ ಸಾಧ್ಯ. ಯಾರಿಂದ? ಆತ್ಮನಿಂದ. ಆತ್ಮನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಆತ್ಮನಿಂದ ನಿಮಗೆ ಸಹಾಯ ಮಾಡದೇ ಇರ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ. ಎಲ್ಲವೂ ಸಾಧ್ಯ. ಒಂದು ಪಕ್ಷ ನಮ್ಮ ಬಲದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಹಣದಿಂದ, ಅಥವಾ ನಮಗಿರ್ತಕ್ಕಂಥ ಇನ್ಫ್ಲೂಯೆನ್ಸ್ನಿಂದ, ನಮ್ಮ ಶಕ್ತಿಯಿಂದ, ನಮ್ಮ ವಿದ್ಯೆಯಿಂದ ಆಗದೇ ಇರ್ತಕ್ಕಂಥ ಎಲ್ಲವೂ ಕೂಡ ಈ ದೇವರ ಶಕ್ತಿಯಿಂದ ಸಾಧ್ಯ. ಈ ಆತ್ಮನಿಂದ ಸಾಧ್ಯ. ಆತ್ಮ ಅಂದರೆ ಯಾರು? ಅದನ್ನು ಮೊದಲು ತಿಳ್ಕೊಳ್ಬೇಕು. ಆತ್ಮ ಅಂತ ಹೇಳಿದರೆ ಸರ್ವಶಕ್ತನಾದ ದೇವರು. 2 ಕೊರಿಂಥ್ಯ 3:17 ಹೇಳ್ತದೆ, ಕರ್ತನ ಆತ್ಮನೇ, ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೆ ಅವರಿಗೆ ಬಿಡುಗಡೆ ಉಂಟು. ಹಾಗಾದ್ರೆ ಕರ್ತನ ಆತ್ಮನು ಎಲ್ಲಿದ್ದಾನೆ, ಯಾರಲ್ಲಿದ್ದಾರೆ, ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ, ವೇದನೆಯಿಂದ ಬಿಡುಗಡೆ, ಕೆಟ್ಟ ಚಟಗಳಿಂದ ಬಿಡುಗಡೆ, ಕೆಟ್ಟ ಅಭ್ಯಾಸಗಳಿಂದ ಬಿಡುಗಡೆ, ಅವನ ಜೀವನವನ್ನು ಬದಲಾವಣೆ, ರೋಗದಿಂದ ಬಿಡುಗಡೆ, ಕಾಯಿಲೆಯಿಂದ ಬಿಡುಗಡೆ, ಸಾಲದಿಂದ ಬಿಡುಗಡೆ. ಇದು ಎಲ್ಲಿ ಸಿಗೋದು? ಔಷಧಿಯಿಂದ ಅಲ್ಲ. ಅದೇ ಬಲ ಅಂತ ಹೇಳಿರೋದು. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಆತ್ಮನಿಂದ ಸಾಧ್ಯ. ಒಂದು ಮನುಷ್ಯನಿಗೆ ಅಯ್ಯೋ ಈ ಮನುಷ್ಯನಿಗೆ ಇದರಿಂದ ಬಿಡುಗಡೆ ಆದರೆ ಒಳ್ಳೇದಿತ್ತಪ್ಪ ಅಂತೀವಿ. ಎಲ್ಲಿ ಪವಿತ್ರಾತ್ಮರಿದ್ದಾರೆ ಅಲ್ಲಿ ಬಿಡುಗಡೆ. ಅದಕ್ಕೆ ವಾಕ್ಯ ಹೇಳ್ತಾರೆ ಆತ್ಮನಿಂದ ಎಲ್ಲವೂ ಸಾಧ್ಯ. ಆತ್ಮ ಅಂತ ಹೇಳಿದಾಗ ದೆವ್ವದ ಆತ್ಮ ಇದೆ, ಮನುಷ್ಯನ ಆತ್ಮ ಇದೆ, ದೇವರಾತ್ಮ ಇದೆ. ನಾನು ಹೇಳ್ತಿರ್ತಕ್ಕಂಥದ್ದು ದೇವರಾತ್ಮ, ಅದು ಪವಿತ್ರ ಆತ್ಮ. ಆಗ ದೇವರಾತ್ಮ, ಪವಿತ್ರಾತ್ಮ, ಈ ಪವಿತ್ರಾತ್ಮನಿಂದ ಎಲ್ಲವೂ ಸಾಧ್ಯ. ಹಿಂದೆಂದೂ ಕಾಣದೇ ಇರತಕ್ಕಂಥ ಒಂದು ಬಿಡುಗಡೆ, ಒಂದು ಆಶೀರ್ವಾದ, ಒಂದು ಉನ್ನತಿ ನಿಮಗೆ ಬೇಕಾದರೆ ಪವಿತ್ರಾತ್ಮನ ಹೊಂದಿಕೊಳ್ಬೇಕು. ಇಂದು ಅನೇಕರ ಜೀವಿತದಲ್ಲಿ ಸೋಲು, ಕಷ್ಟ, ಆ ವ್ಯಕ್ತಿ ಬದಲಾಗಲಿಲ್ಲ, ಈ ಸಮಸ್ಯೆ ಬದಲಾಗಲಿಲ್ಲ, ಈ ಕಷ್ಟ ಬದಲಾಗಲಿಲ್ಲ, ನನ್ನ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಇಲ್ಲ, ನನ್ನ ಮಗ ಅವನ ಒಂದು ಭಾವನೆಗಳು ಬದಲಾಗಲಿಲ್ಲ, ಅವನ ಗುಣ ಬದಲಾಗಲಿಲ್ಲ, ನನ್ನ ಗಂಡ ರಕ್ಷಣೆ ಆಗಲಿಲ್ಲ, ನನ್ನ ಮಗ ರಕ್ಷಣೆ ಆಗಲಿಲ್ಲ, ನನ್ನ ಕೈ ಇಟ್ಟಂತ ಪ್ರಯಾಸದಲ್ಲಿ ನನಗೆ ಜಯ ಸಿಗ್ತಾ ಇಲ್ಲ ಅಂತೇಳಿ ಇರುವುದಾದರೆ ನಿಮಗೊಂದು ಒಳ್ಳೆಯ ವಿಷಯ ಹೇಳ್ತೇನೆ. ಎಲ್ಲದಕ್ಕೂ ಒಂದೇ ಒಂದು ಮದ್ದು, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ಬೇರೆ ಯಾವುದೂ ಇಲ್ಲ. ನೀವೊಂದು ಜಯಕರವಾದ, ನೀವೊಂದು ಯಶಸ್ವಿ ಜೀವನವನ್ನು ನಡೆಸಬೇಕಾದ್ರೆ, ನೀವು ದೇವರಿಗೆ ನಂಬಿಗಸ್ತರಾಗಿ, ದೇವರಿಗೆ ಪರಿಶುದ್ಧವಾಗಿ, ನೀವು ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಪ್ರಾಮಾಣಿಕರಾಗಿ ನೀವು ಇರಬೇಕಾದ್ರೆ, ಅನೇಕ ಸಮಾಜದಲ್ಲಿ ಇದು ಕಾಣಲ್ಲ ನೋಡ್ರಿ. ಅನೇಕ ಕುಟುಂಬಗಳು ಇದನ್ನು ಕಾಣಲಿಕ್ಕಾಗಲ್ಲ. ನೀವೊಂದು ಪ್ರೀತಿಯುಳ್ಳವರಾಗಿರಬೇಕಾದ್ರೆ, ನಿಮ್ಮಲ್ಲಿ ಒಂದು ಶಾಂತಿ ಸ್ವಭಾವ ಕಾಣಬೇಕಾದ್ರೆ ಏನು ಬೇಕು? ಅಭಿಷೇಕ ಬೇಕು. ಈ ಅಭಿಷೇಕವನ್ನು ಹೊಂದ್ಕೊಳ್ರಿ. ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಪವಿತ್ರಾತ್ಮನ ಹೊಂದ್ಕೊಳ್ರಿ. ವಾಕ್ಯ ಹೇಳ್ತದೆ ಪವಿತ್ರಾತ್ಮನ ಹೊಂದ್ಕೊಳ್ರಿ ಎಂಬುದಾಗಿ. ಯೋಹಾನ 14:17 ಓದುವಾಗ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ, ಪವಿತ್ರ ಆತ್ಮನೇ, ದೇವರ ಆತ್ಮನೇ, ಕರ್ತನ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ತಿಳಿಯದೇ ಇದೆ. ತಿಳುವಳಿಕೆ ಬೇಕು ಆತ್ಮನನ್ನು ಕುರಿತು. ದೇವರನ್ನು ಕುರಿತಾದ ಒಂದು ತಿಳುವಳಿಕೆ ಸರಿಯಾಗಿರಬೇಕು. ಕರ್ತನನ್ನು ಕುರಿತಾದ ಒಂದು ತಿಳುವಳಿಕೆ ನಿಮಗೆ ಸರಿಯಾಗಿರಬೇಕು. ಯಾರು ಆ ಕರ್ತನನ್ನು ಕುರಿತು, ವಾಕ್ಯವನ್ನು ಕುರಿತು ಯಾರು ಸರಿಯಾಗಿ ತಿಳ್ಕೊಳ್ತಾರೆ, ಅವನ ಜೀವನದಲ್ಲಿ ಯಾವ ಕಾರ್ಯದಲ್ಲೂ ನಾಚಿಕೆ ಪಡೋದಿಲ್ಲ. ನೀವು ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನ ಕುರಿತು ತಿಳ್ಕೊಳ್ತೀರಾ, ಅಷ್ಟು ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಕಾಣ್ತೀರಾ, ಸಂತೋಷವನ್ನು ಕಾಣ್ತೀರಾ, ಸಮಾಧಾನವನ್ನು ಕಾಣ್ತೀರಾ, ಬಿಡುಗಡೆಯನ್ನು ಕಾಣ್ತೀರಾ, ಸೌಖ್ಯವನ್ನು ಅನುಭವಿಸ್ತೀರಾ, ಸಂತೋಷವನ್ನು, ನೆಮ್ಮದಿಯನ್ನು ಕಾಣ್ತೀರಾ. ನೀವು ಪ್ರಾರ್ಥಿಸ್ತೀರಾ, ರೈಟು. ಆದರೆ ಪವಿತ್ರಾತ್ಮನ ಕುರಿತು, ಕರ್ತನ ಶಕ್ತಿಯನ್ನು ಕುರಿತು, ಕರ್ತನ ಮಹಿಮೆಯನ್ನು ಕುರಿತು, ಕರ್ತನ ಕಾರ್ಯವನ್ನು ಕುರಿತು, ಕರ್ತನ ಕ್ರಿಯೆಯನ್ನು ಕುರಿತು ಎಷ್ಟು ನಿಮಗೆ ತಿಳುವಳಿಕೆ ಇದೆ? ಹಾಗಾಗಿ ವಾಕ್ಯ ಹೇಳ್ತದೆ ಆ ಸಹಾಯಕನು ಯಾರೆಂದರೆ, ನೋಡಿ ಆ ಸಹಾಯಕನು ಯಾರು? ಅಯ್ಯೋ ನೀವು ಹೇಳ್ತೀರಾ, ಅಯ್ಯೋ ನನಗೆ ಸಹಾಯ ಮಾಡೋರು ಯಾರಿಲ್ಲ, ನನ್ನ ಮೇಲೆತ್ತು ಬಿಡೋರು ಯಾರಿಲ್ಲ, ಎಲ್ಲ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಆ ಪವಿತ್ರಾತ್ಮ ದೇವ್ರು ನಮ್ಗೆ ಕೊಟ್ಟಿದ್ದು ಯಾಕೆ ಗೊತ್ತಾ? ನಮಗೆ ಸಹಾಯ ಮಾಡಲಿಕ್ಕೆ, ಕುಟುಂಬದಲ್ಲಿ ಸಹಾಯ ಮಾಡಲಿಕ್ಕೆ, ಎಕ್ಸಾಮಲ್ಲಿ ಸಹಾಯ ಮಾಡಲಿಕ್ಕೆ, ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡಲಿಕ್ಕೆ. ಅದೇ ಆ ಸರ್ವಶಕ್ತನ ದಿವ್ಯ ಶಕ್ತಿ. ಅದನ್ನು ನಾವು ತಿಳ್ಕೊಳ್ಬೇಕು, ಅರಿತುಕೊಳ್ಬೇಕು. ಈ ಪವಿತ್ರಾತ್ಮನ ಕುರಿತು ಯಾರು ಹೆಚ್ಚಾಗಿ ಅರಿತಾ ಬರೀತಾರೆ, ಅವರು ಖಂಡಿತ ಹೇಳ್ತಾನೆ ಆತ್ಮ, ಪ್ರಾಣ, ಶರೀರ, ಜೀವನದಲ್ಲಿ ಆಶೀರ್ವಾದವಾಗಿರ್ತಾರೆ. ಆ ದೇವರ ಕುರಿತಾದಂಥ ಅರಿವು, ಪವಿತ್ರಾತ್ಮನ ಕುರಿತಾದಂಥ ಅರಿವು ನಿಮ್ಮ ಜೀವಿತವನ್ನೇ ಬದಲಾಯಿಸಿ ಬಿಡುತ್ತದೆ. ಇಂದು ಅನೇಕರ ಜೀವಿತದಲ್ಲಿ ಯಾಕೆ ಬದಲಾವಣೆ ಇಲ್ಲ? ಇದರ ಕೊರತೆ ಇದೆ. ಬೇರೆ ಎಲ್ಲ ಇದೆ ಬಿಡಿ. ಮೊಬೈಲಲ್ಲಿ ತಂದೆ ತಾಯಿ ಗೊತ್ತಿಲ್ಲದ ಹಾಗೆ
ಹಿರಿಯರಿಗೆ ಗೊತ್ತಿಲ್ಲದಾಗೆ ಬೇರೆ ಫೈಲ್ ಓಪನ್ ಮಾಡಿ ಒಳಗಡೆ ಒಳಗೆ ಲಾಕ್ ಹಾಕಿ ಪಾಸ್ವರ್ಡ್ ಹಾಕಿ ಇಡೋದು ಗೊತ್ತಿದೆ ಮಕ್ಕಳಿಗೆ. ಅದನ್ನು ಏನು ಮಾಡಲ್ಲ. ಮೊದಲು ದೇವರನ್ನು ಕುರಿತು ತಿಳಿಕೊ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಆತ್ಮನಿಂದ. ಎಲ್ಲರೂ ಹೇಳಿ, ಏನು ಸಾಧ್ಯ? ಪಕ್ಕದ ಹೇಳಿ, ಆತ್ಮನಿಂದ ಸಾಧ್ಯ. ಇದುವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನೀವು ಆಗಿಲ್ಲ. ಕರ್ತನಲ್ಲಿ ಪ್ರಿಯರ, ಒಂದು ಮಾತು ಹೇಳ್ತೇನೆ, ಆ ದೇವರ ಮೇಲೆ ನಂಬಿಕೆ ಇಟ್ಟು ನೋಡಿ. ಪವಿತ್ರಾತ್ಮನ ಕುರಿತು ಹೆಚ್ಚಾಗಿ ಅರಿತುಕೊಳ್ರಿ. ಸತ್ಯವೇದ ಓದ್ರಿ, ತಿಳ್ಕೊಳ್ರಿ. ಆ ಪವಿತ್ರಾತ್ಮನ ಹೊಂದ್ಕೊಂಡಾಗ, ಅರಿತುಕೊಂಡಾಗ ನಿನ್ನ ಜೀವನದಲ್ಲಿ ಆತನು ಹೇಳ್ತಾನೆ ಎಲ್ಲವೂ ಸಾಧ್ಯ. ನಿನ್ನ ಜೀವನದಲ್ಲಿ ಇಷ್ಟುವರೆಗೆ ಏನು ಅಸಾಧ್ಯವಿತ್ತು ಅದೆಲ್ಲವೂ ಇವತ್ತಿನಿಂದ ಸಾಧ್ಯ. ಎಷ್ಟು ಜನ ನಂಬ್ತೀರಾ? ಅದಕ್ಕೆ ಯೇಸು ಹೇಳ್ತಾರೆ ಯೋಹನ 20:22 ವಾಕ್ಯ ಹೇಳ್ತಾರೆ, ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡು. ನೀವು ಪವಿತ್ರಾತ್ಮ ವರವನ್ನ ಹೊಂದ್ಕೊಳ್ರಿ. ಪವಿತ್ರಾತ್ಮ ವರವನ್ನ ಹೊಂದ್ಕೊಳ್ರಿ ಅಂತ ಹೇಳ್ತಾರೆ. ಈಗ ನಾವು ಜೀವಿಸ್ತಕ್ಕಂಥ ಕಾಲ ಪವಿತ್ರಾತ್ಮನ ಕಾಲ. ಅದನ್ನ ನೀವು ತಕೊಳ್ರಿ, ನೀವು ಹೊಂದ್ಕೊಳ್ರಿ ಅಂತ ಹೇಳಿದ್ರು. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ನೀವು ಅಪೊಸ್ತಲರ ಕೃತ್ಯ 1:5 ಪವಿತ್ರಾತ್ಮನ ಹೊಂದ್ಕೊಳ್ಳೋ ತನಕ ಯೆರೂಸಲೇಮನ್ನ ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ರು. ಅಲ್ಲಿ ಕಾಯ್ತಾ ಇದ್ರು, ಹೊಂದ್ಕೊಂಡ್ರು. ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಇಳಿದು ಬಂದರು. ಪವಿತ್ರಾತ್ಮನ ಪ್ರತಿಯೊಬ್ಬನು ತುಂಬಿಸಿದ್ರು, ಅಭಿಷೇಕದಿಂದ ತುಂಬಿಸಿದ್ರು. ಅವರು ಅನ್ಯ ಭಾಷೆಗಳನ್ನು ಮಾತಾಡಿದ್ರು. ಕರ್ತನಲ್ಲಿ ಪ್ರಿಯರೇ, ನೀವು ಕರ್ತನ ಅರಿತ ಮೇಲೆ ಈ ಅಭಿಷೇಕ ಹೊಂದ್ಕೊಂಡಿದ್ದೀರಾ? ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದುವಾಗ, ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು. ಯಾರನ್ನು ಕಂಡು? ಶಿಷ್ಯರಂದ್ರೆ ಏನು? ಎಲ್ಲವನ್ನು ಬಿಟ್ಟು ಶಿಲುಬೆಯನ್ನು ಹೊತ್ಕೊಂಡು ಗುರುಪಾದ. ಯಾರ ಪಾದ? ಗುರುಪಾದದಲ್ಲಿರೋನೇ ಶಿಷ್ಯ. ನೀವು ಶಿಷ್ಯರ 100ಕ್ಕೆ 100 ನಿಮ್ಮನೆ ದೇವರಿಗೆ ಅರ್ಪಣೆ ಮಾಡಿದ್ದೀರಾ? ಇಲ್ಲ ಅರ್ಧ ಇಟ್ಕೊಂಡಿದ್ದೀರಾ? ಅರ್ಧ ದೇವರಿಗೆ, ಅರ್ಧ ನಾನು. ನೀನು ಅರ್ಧ ದೇವರೇ, ನಾನು ಅರ್ಧ ಅಂದ್ರೆ ಅಲ್ಲ, ನೀನು ಶಿಷ್ಯನಾಗಲ್ಲ. ಸಂಪೂರ್ಣವಾಗಿ ಅರ್ಪಣೆ ದೇವರಿಗೆ. ನಿನ್ನ ಚಿತ್ತ ಸ್ವಾಮಿ. ಅದಕ್ಕೆ ಅಂತಾರೆ ಶಿಷ್ಯರಿಗೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರಾ. ನೋಡಿ, ಅವ್ರು ನಂಬಿದವರು, ಶಿಷ್ಯರು ದೀಕ್ಷಾನ ತಗೊಂಡಿದ್ದಾರೆ, ಯೇಸುವನ್ನು ನಂಬಿದವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಪವಿತ್ರಾತ್ಮನ ವರವನ್ನ ಹೊಂದಿದ್ದೀರಾ? ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ. ನೀವು ರಕ್ಷಣೆ ಹೊಂದಿದ್ದೀರಾ? ಅದು ಆರಂಭದ ಸ್ಟೇಜ್. ಆ ವರ, ಈ ಅಭಿಷೇಕ ಹೊಂದಿದ್ದೀರಾ? ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ. ಎಲ್ಲರೂ ಹೇಳಿ, ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ. ನಿಮ್ಮೊಳಗೆ, ನಿಮ್ಮೊಳಗೆ, ನಿಮ್ಮನೆಯಲ್ಲಿ ಪವಿತ್ರಾತ್ಮರಿದ್ದರೆ ಬಿಡುಗಡೆ. ಹಾಗಾದ್ರೆ ನಮ್ಮ ದೃಷ್ಟಿಕೋನ ಯಾವುದ್ರ ಮೇಲೆ ಇರಬೇಕು? ಪವಿತ್ರಾತ್ಮ. ನನ್ನನ್ನು ತುಂಬಿಸು. ಯೇಸು ಸ್ವಾಮಿ ಏನು ಹೇಳಿದ್ರು? ಊದಿ ತೆಗೆದುಕೊಳ್ಳ್ರಿ ಅಂದರು. ಹೌದಲ್ವಾ? ಹಾಗಾದ್ರೆ ನೀವು ಹೊಂದ್ಕೊಂಡಿದ್ದೀರಾ? ಹೊಂದ್ಕೊಳ್ಳಿ. ಪವಿತ್ರಾತ್ಮರು ಇಲ್ಲೇ ಇದ್ದಾರೆ. ನಿಮಗೆ ದಾಹ ಬೇಕು, ನನ್ನನ್ನು ತುಂಬಿಸು, ನನ್ನ ಆತ್ಮನಿಂದ ತುಂಬಿಸು, ನಿಮ್ಮ ಜೀವನ ಬದಲಾಗತ್ತೆ. ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ. ಅಸಾಧ್ಯವೆಲ್ಲ ಸಾಧ್ಯವಾಗಬೇಕಾದ್ರೆ ಪವಿತ್ರಾತ್ಮರ ಚಾಲನೆ ಬೇಕು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಕ್ರಮ ಇಲ್ಲ, ಬರಿದು, ನೋ ಡಿಸಿಪ್ಲಿನ್, ಯಾವುದು ಸರಿ ಇಲ್ಲ, ಮತ್ತು ಬರಿದು ಎಲ್ಲ ನಿಲ್ಲು, ಏನೂ ಇಲ್ಲ. ಆಗ ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಕೈ ಹಿಂಗನ್ರಿ. ದೇವರಾತ್ಮ ಏನ್ ಮಾಡ್ತಿದ್ದಾರೆ? ಚಲಿಸ್ತಾ ಇದ್ದಾರೆ. ನನ್ನ ನಾಮದಲ್ಲಿ 2-3 ಜನ ಕೂಡಿ ಬಂದಾಗ ನಿಮ್ಮ ಮಧ್ಯದಲ್ಲಿ, ಹಾಗಾದ್ರೆ ಪವಿತ್ರಾತ್ಮ ಎಲ್ಲಿದ್ದಾರೆ? ಇಲ್ಲಿ ಚಲಿಸ್ತಾ ಇದ್ದಾರೆ. ಕರಗಳು ತಟ್ರಿ. ನಂಬಿಕೆ ಬೇಕು. ನಿಮ್ಮ ಮಧ್ಯದಲ್ಲಿ ಪವಿತ್ರಾತ್ಮರಿದ್ದಾರೆ. ನಮ್ಮ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಇದೆ. ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇದೆ. ಕರಗಳನ್ನು ತಟ್ಟಿ ಆ ರಾಜನ ಮಹಿಮೆ ಪಡಿಸುವ. ಜಲ ಸಮೂಹದ ಮೇಲೆ ಪವಿತ್ರಾತ್ಮ ಚಲಿಸ್ತಾ ಇತ್ತು. ನೆಕ್ಸ್ಟ್ ಓದಪ್ಪ. ಆಗ ದೇವರು ಬೆಳಕಾಗಲಿ ಅನ್ನಲು. ಏನ್ ಹೇಳಿ? ಪವಿತ್ರಾತ್ಮ ಚಲಿಸ್ತಾ ಇದೆ. ಕೈಗನ್ರಿ. ಪವಿತ್ರಾತ್ಮ ಕಾರ್ಯ ಮಾಡೋರು, ಪವಿತ್ರಾತ್ಮ ಕ್ರಿಯೆ ಮಾಡೋರು. ತಂದೆ, ಕುಮಾರ, ಪವಿತ್ರಾತ್ಮ ಒಂದೇ. ಪವಿತ್ರಾತ್ಮರು ಚಲಿಸ್ತಾ ಇದ್ದಾರೆ. ಈಗ ದೇವ್ರು ಏನ್ ಹೇಳ್ತಿದ್ದಾರೆ?
ಬೆಳಕಾಗ್ಲಿ ಅಂತ ನುಡಿತಾ ಇದ್ದಾರೆ. ಯಾರು ಹೇಳ್ತಿದ್ದಾರೆ? ದೇವರು ನುಡಿತಾರೆ. ನುಡಿದಾಗ ಪವಿತ್ರಾತ್ಮಲ್ಲಿ ಕಾರ್ಯ ಮಾಡ್ತಾರೆ. ಆಗ ನಾನು ಯೇಸುವಿನ ನಾಮದಲ್ಲಿ ನುಡಿತೀನಿ, ನಿಮಗೆ ಒಳ್ಳೇದಾಗಲಿ, ನಿಮಗೆ ಆರೋಗ್ಯ ಉಂಟಾಗಲಿ, ನಿಮಗೆ ಅಭಿವೃದ್ಧಿ ಆಗಲಿ, ನಿಮಗೆ ಸಮಾಧಾನ ಉಂಟಾಗಲಿ, ನಿಮಗೆ ಕೆಲಸ ಸಿಗಲಿ, ನಿಮ್ಮ ಕುಟುಂಬ, ನಿಮ್ಮ ತಂದೆ, ನಿಮ್ಮ ತಾಯಿ ಎಲ್ಲರೂ ಸೌಖ್ಯವಾಗಿ ಆರೋಗ್ಯವಾಗಿ ಇರಲಿ, ಬಲಹೀನತೆಗಳು ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗಲಿ, ಆ ದರಿದ್ರ ಅವಮಾನ ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗಲಿ, ಆ ದುಃಖ ವೇದನೆ ಗೊಂದಲ. ಪವಿತ್ರಾತ್ಮರು ಜಲದ ಮೇಲೆ ಕೈಗನ್ರಿ ಚಲಿಸ್ತಾ ಇದ್ದಾರೆ. ಯಾರು ಹೇಳಿದ್ದು? ದೇವರು ಏನಂದ್ರೆ ಬೆಳಕು ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಆಮೇಲೆ ನೆಮ್ಮದಿ ಉಂಟಾಗಲಿ, ಆಮೇಲೆ ಗರ್ಭದಲ್ಲಿ ಮಗು ಉಂಟಾಗಲಿ, ನಿನಗೆ ಮದುವೆ ಕಾರ್ಯ ನಡೆಯಲಿ. ಚಲಿಸ್ತಾ ಇದ್ದಾರೆ. ಯಾರು ಹೇಳ್ತಿದ್ದಾರೆ? ದೇವರು ಹೇಳ್ತಿದ್ದಾರೆ. ನಾನು ಮಾತು ಹೇಳಲ್ಲ? ಹಲ್ಲೆಲೂಯಾ. ಆಮೇಲೆ ಈಗ ಪವಿತ್ರಾತ್ಮನ ಹೊಂದಿದವರು ಒಂದು ಹಲ್ಲೆಲೂಯಾ ಹೇಳಿ. ನಿಮ್ಮೊಳಗೆ ಏನಿದೆ? ಪವಿತ್ರಾತ್ಮ ನಿಮ್ಮೊಳಗಿದ್ದಾರೆ. ಆಗ ಆತ್ಮನ ದೇಹ ಯಾವುದು? ಆ ಆತ್ಮನಿಗೊಂದು ದೇಹ ಇರಬೇಕಲ್ಲ, ಆ ದೇಹ ಯಾವುದು? ನೀವು. ಹಾಗಾದ್ರೆ ನೀವೇನು? ಪವಿತ್ರಾತ್ಮ ದೇಹ. ಪವಿತ್ರ ಆತ್ಮ ನಿಮ್ಮೊಳಗಿದ್ದಾರೆ. ಆ ಪವಿತ್ರಾತ್ಮನ ದೇಹ ಯಾವುದು? ನೀವು. ಕೈ ಎತ್ತಿರಿ. ಇದು ಪವಿತ್ರಾತ್ಮನ ಕೈ, ಪವಿತ್ರಾತ್ಮನ ಮೂಗು, ಪವಿತ್ರಾತ್ಮನ ನಾಲಿಗೆ. ನೀವು. ಆ ಪವಿತ್ರಾತ್ಮನ ದೇಹ ಯಾವುದು? ನೀವೇ. ಸಭೆಯ ಆ ಕ್ರಿಸ್ತನ ದೇಹ ಯಾವುದು? ನೀವೇ ದೇಹ. ಕ್ರಿಸ್ತನ ದೇಹ ಯಾವುದು? ನೀವೇ. ಇನ್ನು ನಿಮಗೆ ಹೇಳ್ತೀನಿ ಕೇಳ್ರಿ. ಹಾಗಾದ್ರೆ ಈಗ ವಿಮೋಚನ ಕಾಂಡ 7:1. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. ನೋಡು ಅಂದ್ರೆ ಮೊದಲು ನಿನ್ನನ್ನು ನೋಡು. ನೀನು ಯಾರಂತ? ನೀನು ದೇವರು. ಯು ಆರ್ ಎ ಸ್ಮಾಲ್ ಗಾಡ್. ಮೊದಲು ನಿನ್ನನ್ನು ನೋಡು. ಯಾರ ಹೇಳಿ? ಮೊದಲು ನಿನ್ನನ್ನು ನೋಡು, ಆಮೇಲೆ ಅವನು ನೋಡು. ನೋಡು ನಿನ್ನ, ನಿನ್ನ ಮೂಗು ನೋಡು. ನೀನು ಯಾರು? ದೇವರು. ಆಯ್ತಾ? ದೇವರಾತ್ಮ ಎಲ್ಲಿದೆ? ಆ ಆತ್ಮನ ದೇಹ ಯಾರು? ಈ ಕೈ ಯಾವ ಕೈ? ಆತ್ಮನ ಕೈ. ಈ ಮೂಗು ಆತ್ಮನ ಮೂಗು. ಈ ನಾಲಿಗೆ. ಹಾಗಾದ್ರೆ ನೀನು ಏನು ಚಿಕ್ಕ? ಇನ್ನೊಂದು ವಾಕ್ಯ, ಯೋಹಾನ 10:35, 10:35 ಜಾನ್. ಹಾಗಾದರೆ ದೇವರ ವಾಕ್ಯವನ್ನ ಹೊಂದಿದವರನ್ನ ದೇವರುಗಳೆಂದು ಆತನು ಹೇಳಿರುವಲ್ಲಿ. ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಗೊತ್ತು. ಒಂದು ವಾಕ್ಯ ಗೊತ್ತಿಲ್ಲ ಬೈಬಲಲ್ಲಿ. ಎಷ್ಟು ಚೆನ್ನಾಗಿ ಗೊತ್ತು. ಯೇಸುವನ್ನ ಸ್ವೀಕರಿಸಿ ಆಮೇಲೆ ಹೇಳಿ. ದೀಸನ ತಗೊಂಡು ಆಮೇಲೆ ಹೇಳಿ. ಯೇಸು ನಂಬುದಲ್ಲ ಹೇಳಿ. ನನಗೊಂದು ವಾಕ್ಯ ಗೊತ್ತು ಅನ್ನೋರು ಕೈ ಎತ್ತರಿ. ಹಿಂಗೆ ಅಲ್ಲಾಡಿಸ್ರಿ. ಹಾಗಾದ್ರೆ ನೀವು ಯಾರು? ದೇವರು. ನಿಮ್ಮ ಮನೇಲಿ ನೀವು ದೇವರ ದೆವ್ವನ? ನಿಮ್ಮ ಮಾತು ದೇವರಾಗಿದೆಯಾ? ನಿಮ್ಮ ನಡೆ ದೇವರಾಗಿದೆಯಾ? ನಿಮ್ಮ ನುಡಿ ದೇವರಾಗಿದೆಯಾ? ನೀನು ಯಾರು? ನೀವು ಯಾರು ಹೇಳಿ? ನಾನು ದೇವರು. ಪಕ್ಕದಲ್ಲಿ ಹೇಳಿ, ನಾನು ದೇವರು. ಅಂದರೆ ಆ ಸೃಷ್ಟಿ ಮಾಡೋ ಆ ದೇವರಲ್ಲ. ದೇವರು ನಮಗೆ ಹೆಸರು ಕೊಟ್ಟೆ. ದೇವರ ವಾಕ್ಯವನ್ನು ಹೊಂದಿದ್ದಕ್ಕೆ ಯಾರು ನೀವು? ದೇವರಲ್ಲವೇ? ನಾನು ನಿನ್ನನ್ನು ಪಾರೋನಿಗೆ ದೇವರ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಾಗಾದರೆ ಲೋಕದಲ್ಲಿ ದೇವರು ಯಾರು? ನೀವಾ? ಎಷ್ಟು ಜನ ಅಂತೀರ? ಕೆಲವ್ರಿಗೆ ಡೌಟ್, ಅದೆಂಗಪ್ಪ, ನಾನು ಎಣ್ಣೆ ಹೊಡೆದು ಬಂದಿದ್ದೀನಿ, ಇನ್ಮೇಲೆ ಹೊಡಿಬೇಡ ನೀನು ದೇವರು. ನೆನ್ನೆ ಮೋಸ ಮಾಡಿದ್ಯಾ? ಹಾಂ, ರೈಟು. ಈಗ ಕರ್ತನ ಮಕ್ಕಳು ಇದನ್ನು ಅರ್ಥಕೊಳ್ಬೇಕು. ನೀವು ಆಲಯಕ್ಕೆ ಬರ್ತಾ ಇದ್ದೀರಾ, ದೇವರನ್ನ ಸ್ತುತಿಸ್ತಿದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ದೇವ್ರನ್ನ ನೋಡ್ತಾ ಇದ್ದಾರೆ ಎಲ್ಲರೂ. ನಿಮ್ಮ ಮಾತಿನಲ್ಲಿ, ನಿಮ್ಮ ನುಡಿಯಲ್ಲಿ, ನಿಮ್ಮ ಶೈಲಿಯಲ್ಲಿ, ನಿಮ್ಮ ಗುಣದಲ್ಲಿ. ಏನ್ರಿ ಇದೆಯಾ ಇಲ್ವಾ? ಅದಿಲ್ಲ ಅಂತ ಹೇಳಿದ್ರೆ ನೀವು ಯೇಸುವನ್ನು ನಂಬಿದ್ದು ವ್ಯರ್ಥ ರೀ. ನೀವು ಆಲಯಕ್ಕೆ ಬರೋದು ವ್ಯರ್ಥ ರೀ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಅರ್ಥ ಆಗ್ತಾ ಇದೆ? ನಿಮ್ಮ ಹೆಂಡ್ತಿನ ಅಥವಾ ನಿಮ್ಮ ಗಂಡನ ವೈಯಕ್ತಿಕವಾಗಿ ಖುದ್ದಾಗಿ ನಾನು ಕರೆದು ವಿಚಾರಿಸ್ತೀನಿ, ನಿಮ್ಮ ಮನೇಲಿ ನಿಮ್ಮ ಗಂಡ ಹೆಂಗಿದ್ದಾನೆ, ದೇವರ ದೆವ್ವನ ಅಂತ. ಅರ್ಥ ಆಗ್ತಾ ಇದೆ? ಹಾಗಾದರೆ ನಾವು ದೇವರು, ದೇವರ ಆತ್ಮ ನಮ್ಮೊಳಗಿದೆ, ದೇವರ ಕೈ, ದೇವರ ಶರೀರ. ನಾವು ಪಕ್ಕದಲ್ಲಿ ಮುಟ್ರಿ, ನೀವು ಪಕ್ಕದವ್ರು ಮುಟ್ರಿ, ಕೈ ಕೊಡ್ಬೇಡಿ, ಮುಟ್ರಿ. ಇದು ಯಾವ ಶರೀರ? ಇದು ದೇವರ ಶರೀರ. ಇದು ಯಾವುದು? ದೇವರ ದೇಹ. ಹಲ್ಲೆಲೂಯಾ. ಆಮೆನ್. ಹಾಗಾದರೆ ನೀವು ಹೇಗಿದ್ದೀರಾ? ಈ ಸತ್ಯನ ನೀವು ಅರ್ಥಕೊಂಡ್ಬಿಟ್ರೆ, ಒಂದು ದೇವರ ಶರೀರದಲ್ಲಿ ರೋಗನ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್.
ಈ ಅರಿವು ನೀವು ಬಂದ್ಬಿಟ್ರೆ ಈಗಲೇ ನೀವು ಸೌಖ್ಯ ಆಗೋಯ್ತಯ್ಯ. ಏನಾದ್ರೂ ಬಲಹೀನತೆ ಇದ್ರೆ ಎದ್ದು ಕೈ ತಟ್ರಿ, ಬಿಡುಗಡೆ ಆಗೋಯ್ತು ಅಂತ ಅರ್ಥ. ದೇವರು ನಿಮಗೆ ಸೌಖ್ಯ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಹೋಗಿ ನಿಮ್ಮ ಎಕ್ಸಸೈಸ್ ಮಾಡಿ ನೋಡಿ. ಬಾಗ್ಲಿಕ್ಕಾಗಲಿಲ್ವಾ? ಬಾಗಿ ನೋಡಿ. ನೀರು ಎತ್ತಲಿಕ್ಕೆ ಎತ್ತು ನೋಡಿ. ಕೈ ಎತ್ತಲಿಕ್ಕಾಗಲಿಲ್ಲ, ಕೈ ಎತ್ತು ನೋಡ್ರಿ. ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಇದು ಯಾವ ಶರೀರ? ನೀವು ಯಾರು? ದೇವರು. ಹೋಗಿ ಎಣ್ಣೆ ಹಾಕ್ತೀಯಾ? ದೇವರು ಎಣ್ಣೆ ಹಾಕ್ತೀಯನಯ್ಯ? ದೇವರು ಎಲ್ಲಡಕ್ಕೆ ಹಾಕ್ತೀಯಾ? ದೇವರು ಕೊಲೆ ಮಾಡ್ತೀಯಾ? ದೇವರು ಸುಳ್ಳು ಹೇಳ್ತೀಯಾ? ದೇವರು ವ್ಯಭಿಚಾರ ಮಾಡ್ತೀಯಾ? ದೇವರು ಹೆಂಡತಿಗೆ ಮೋಸ ಮಾಡ್ತೀಯಾ? ದೇವರು ಗಂಡನಿಗೆ ಮೋಸ ಮಾಡ್ತೀಯಾ? ಏನಿದ್ದೀರಾ ಇಲ್ವಾ? ದೇವರು ಪಾರ್ಕಲ್ಲಿ ಹೋಗಿ ಲವ್ ಮಾಡ್ತೀಯಾ? ದೇವರು ಮೊಬೈಲಲ್ಲಿ ಅರ್ಧ ಪರ್ದೆ ನೋಡ್ತೀಯಾ? ಕನ್ನಡ ಅರ್ಥ ಆಗಲ್ಲ ನಿಮಗೆ? ಹೇಳ್ರಿ ರೀ ಹೇಳ್ರಿ ರೀ, ಏನು ಉತ್ತರ ಕೊಡ್ರಿ ರೀ. ದೇವರು ಪರಿಶುದ್ಧವಾಗಿರ್ತಾರೆ. ಆತನು ಪರಿಶುದ್ಧನು 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 ಪರಿಶುದ್ಧ ಪರಿಶುದ್ಧನು ಪರಿಶುದ್ಧನು. ಹೋಲಿ 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 ಲಾರ್ಡ್ ಗಾಡ್, ಯು ಆರ್ ಮೈಟಿ ಗಾಡ್. ಹಾಗಾದ್ರೆ ನಾವು ಹೇಗಿರಬೇಕು? ಪರಿಶುದ್ಧರಾಗಿರ್ಬೇಕು. ಕೈ ಎತ್ತಿರಿ. ನಾನು ದೇವರು. ಯಾವುದೇ ಅಶುದ್ಧ ಕಾರ್ಯಗಳು ಇವತ್ತೇ ಎಸ್ ಬಿಡ್ರಿ. ನಿಮ್ಗೇನಾದ್ರೂ ನೆನಪು ಬರ್ತದೆ ಎಣ್ಣೆ ಗಿಣ್ಣೆ ಹಂಗೆ ಅಶುದ್ಧ, ಓಯ್ ಐ ಆಮ್ ಗಾಡ್, ಹೈ ಕ್ಲೋಸ್ ಗಟ್ ಅಪ್, ಹೈ ಸೈತ್. ಆಮೇಲೆ ಟೀ ಪುಡಿಗೆ ಬದಲು ಖಾರ ಪುಡಿ ಹಾಕೊಟ್ರೆ ಹೆಂಗಿರುತ್ತೆ? ತಗೊಳ್ರಿ ಕುಡೀರಿ ಟೀ ಅಂತ ಕೊಟ್ಟು ನೋಡು, ಒಂದಿನ ಗೊತ್ತಾಗ್ತದೆ. ಆವಾಗ ದೇವ್ರು ಕುಡಿದ್ಬಿಟ್ಟು ಖಾರ ಇದ್ರೆ ಸ್ವಲ್ಪ ಸಕ್ಕರೆ ಬಾಯಲ್ಲಿ ಹಾಕೊಂಡು, ಚಿನ್ನ ಏನೋ ನೀನು ಟೀ ಪುಡಿ ಬದಲು ಖಾರ ಪುಡಿ ಹಾಕಿದಂಗೆ ಕಾಣ್ತದೆ, ಸ್ವಲ್ಪ ಕುಡಿದ್ಬಿಟ್ಟು ಬೇರೆ ಮಾಡ್ಕೊಂಬ ಅಂತ ಪ್ರೀತಿಯಿಂದ ಹೇಳಬೇಕು. ಅದು ದೇವ್ರು ಹೇಳ್ತಕ್ಕಂಥ ವಿಷಯ. ಅರ್ಥ ಆಯ್ತಾ? ದೇವರ ಆತ್ಮ ಇರೋರು ಹೀಗೆ. ದೆವ್ವದ ಆತ್ಮ ಹಂಗಲ್ಲ, ಮುಖಕ್ಕೆ ಎಸಿತಾನೆ. ನೀನು ಮುಖಕ್ಕೆ ಎಸಿದ್ರೆ ಅವ್ರು ಪರ್ಕೆ ಎತ್ಕೊಂಬರ್ತಾಳೆ. ಇವಾಗೆಲ್ಲ ಹೆಂಗಸ್ರ ಹತ್ರ ಬೇಳೆ ಬೇಯಲ್ಲ ನೋಡ್ರಿ. ಪ್ರೀತಿಯಲ್ಲಿರ್ಬೇಕ್ರಿ. ದೇವರು ಅದ್ಭುತನು. ಒಂದು ತಿಳ್ಕೊಳ್ಳಿ, ನೀವು ದೇವರ ಶರೀರ, ದೇವರ ಆತ್ಮ ನಿಮ್ಮೊಳಗಿದೆ, ನೀವು ದೇವರ ದೇಹವಾಗಿದ್ದೀರಾ. ಅದು ಬೇಕು. ಒಂದು ವಾಕ್ಯ ಓದ್ತೇವೆ, 1 ಕೊರಿಂಥಿ 12:27. ನೀವು ಕ್ರಿಸ್ತನ ದೇಹವು. ಸಾಕ್ರಿ ಅಷ್ಟೇ. ನೀವು ಕ್ರಿಸ್ತನ ದೇಹ. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕ್ರಿಸ್ತನ ದೇಹ. ಆಮೇಲೆ ಹೆಂಡ್ತಿನ ಹಾಕಿ ಬಡಿಯೋದಲ್ಲ, ಮಕ್ಕಳನ್ನ ಹಾಕಿ ಬಡಿಯೋದಲ್ಲ, ಪ್ರೀತಿಯಿಂದ ನಡೆಸಬೇಕು. ಯೇಸು ನಂಬಿದಾಗ ಆ ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಳ್ಬೇಕು. ಆ ಪವಿತ್ರಾತ್ಮನೊಳಗೆ ಬರ್ತಾರೆ. ಈ ಕೈ ದೇವರ ಕೈ, ನೀನೇ ಆ ದೇಹ, ನೀನೇ ಕರ್ತನ ದೇಹ, ನೀನೇ ಆ ದೇಹ. ನೀನೊಂದು ಬಲಹೀನತೆ ಇದೆಯಾ? ಹೇ, ನಾನು ಕರ್ತನ ಮಗ. ಇದು ಆತ್ಮ, ಇದು ಕರ್ತನ ದೇಹ. ಈ ಶರೀರದಲ್ಲಿ ಆ ಗೆಡ್ಡೆನ, ಈ ಶರೀರದಲ್ಲಿ ಆ ರೋಗನ. ನೋ, ಇನ್ ದ ನೇಮ್ ಆಫ್ ಜೀಸಸ್, ಗೆಟ್ ಔಟ್. ಯು ಸೇ, ಯು ಸ್ಪೀಕ್, ಯು ಸ್ಪೀಕ್. ನೀನು ಮಾತಾಡು. ಆ ರೋಗವನ್ನು ನೋಡಿ. ನೀನು ಮನೇಲಿ ಯಾರಿಗೂ ಹುಷಾರಿಲ್ವಾ? ಅದನ್ನು ನೋಡಿ ನೀನು ಮಾತಾಡು. ನೀನು ಮನೇಲಿ ಇರ್ತಕ್ಕಂಥ ತಂದೆ ಇರ್ಬೋದು, ತಾಯಿ ಇರ್ಬೋದು, ತಮ್ಮ ಯಾರ ಬಲಹೀನತೆಯಲ್ಲಿ ಇರ್ಬೋದು, ಅದು ಕ್ರಿಸ್ತನ ದೇಹ. ನೀನು ಆ ಬಲಹೀನತೆ ನೋಡಿ ಮಾತಾಡು. ನಿನಗೆ ಸಾಸುವೆಯಷ್ಟು ವಿಶ್ವಾಸ ಇದ್ದು ಆ ಬೆಟ್ಟವನ್ನು ನೋಡಿ ಕಿತ್ಕೊಂಡು ಹೋಗಿ ಸಮುದ್ರದ ಬೀಳು ಅಂತ ಹೇಳಿದ್ರೆ ನೋಡಿದ್ರೆ ಸಾಲದು. ಇಲ್ಲಿ ಬಂದು ನೀವು ನೋಡ್ಬೋದು, ವಾಕ್ಯನ ಕೇಳಬಹುದು. ಮಾತಾಡು. ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಕಿತ್ಕೊಂಡು ಹೋಗುತ್ತೆ. ಆ ಸಾಲ, ಆ ರೋಗ, ಆ ವೇದನೆ ಕಿತ್ಕೊಂಡು ಹೋಗುತ್ತೆ. ಇವತ್ತು ಯೇಸುವಿನ ನಾಮದ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಸಾಲ, ಆ ನೋವು, ಆ ದುಃಖ, ವೇದನೆ ಯೇಸುವಿನ ನಾಮದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಿಟ್ಟು ಆಚೆ ದೂರ ಹೋಗಲಿ. ಕರಗಳನ್ನು ತಟ್ಟಿ ಆಮೇನ್ ಅಂತ ಹೇಳಿ, ಎಲ್ಲರೂ ಆಮೇನ್ ಅಂತ ಹೇಳಿ. ಓಕೆ, ರೈಟ್. ನೀವು ಯಾರು? ಕೈ ಮೇಲೆ ನೀವು ಯಾರು? ಇವತ್ತಿನಿಂದ ಈ ದೇವರ ವಾಸನೆ ನಿಮ್ಮ ಮನೆಯಲ್ಲಿ ಬರಬೇಕು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯೇಸುವನ್ನು ನಂಬಿರ್ತಕ್ಕಂಥ ನಾವೆಲ್ಲರೂ ಕೂಡ ನಾವು ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲರ ಮಧ್ಯೆ ಹೇಗಿರಬೇಕು? ಸಾಕ್ಷಿಯಾಗಿರಬೇಕು. ಕೊನೆಯದಾಗಿ ಅನೇಕ ವಿಷಯಗಳನ್ನ ಹೇಳ್ಬೋದು. ಇನ್ನೊಂದು ಹೇಳ್ತೀನಿ,
ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ 6 ಲಕ್ಷ ಜನರನ್ನ ಮೋಸೆ ನಡೆಸ್ಕೊಂಡು ಕಾನಾನಿಗೆ ಹೋಗ್ತಾ ಇದ್ದಾರೆ. ಎಷ್ಟು ಲಕ್ಷ? 6 ಲಕ್ಷ ಜನರು. ನಮ್ಮ ಐಗುಪ್ತ ದೇಶದಿಂದ ಕಾನಾನಿಗೆ ನಮ್ಮ ಇಸ್ರಾಯೇಲ್ ಜನರು 6 ಲಕ್ಷ ಜನರು. ಕೈ ಮೇಲೆ ಎತ್ತಿ, ಎಷ್ಟು ಲಕ್ಷ? 6 ಲಕ್ಷ ಜನರು ಕಾನಾನಿಗೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಅದೇ ಕಾನಾನು, ನಾವು ಪರಲೋಕಕ್ಕೆ ಹೋಗ್ತಾ ಇದ್ದೀವಿ. ಈ ಹೋಗ್ತಕ್ಕಂಥ ಪಯಣದಲ್ಲಿ, ಆನ್ ದ ಜರ್ನಿ, ಯಾತ್ರೆಯಲ್ಲಿ ಅವರಿಗೆ ಕೊಟ್ಟಿದ್ದು ದೇವರು ಪರಲೋಕದ ಮನ್ನಾ ಮಾತ್ರ. ಏನು ಹೇಳಿ? ಮನ್ನಾ. ನೀವು ಇಲ್ಲಿ ಬರ್ತಾ ಇದ್ದೀರಾ, ನಾವು ನಿಮಗೆ ಕೊಡೋದು ಏನು ಗೊತ್ತಾ? ದೇವರ ವಾಕ್ಯ, ಅದೇ ಮನ್ನಾ. ಅದನ್ನು ಬಿಟ್ಟರೆ ನಮಗೆ ಬೇರೆ ಏನು ಕೊಡೋಕ್ಕಾಗಲ್ಲ. ನೀವೇ ನಮಗೆ ಕಾಣಿಕೆ ಕೊಡಬೇಕು. ನನಗೆ ಪಾಸ್ಟ್ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಲ್ಲ, ನಮಗೆ ಇಲ್ಲಿಟ್ಟಿರೋದು ಮನ್ನಾ ಕೊಡಲಿಕ್ಕೆ. ನಾವು ಪ್ರತಿ ವಾರ ಕೊಡೋದೇ ಮನ್ನಾ. ಮನ್ನಾ ನಿನ್ನ ಜೀವಿತವನ್ನು ಮಹಿಮೆಯಾಗಿ ಮಾರ್ಪಡಿಸ್ತದೆ. ದೇವರ ವಾಕ್ಯ. ಇದನ್ನು ಜನ ತಿಂತಾ ಬರಬೇಕಾದ್ರೆ ಅವರಿಗೆ ಮನ್ನಾ ತಿಂದು ತಿಂದು ಬೋರ್ ಆಗ್ಬಿಡ್ತು, ನಾಲಿಗೆ ಬಿದ್ದು ಹೋಗ್ಬಿಡ್ತು. ಅದಕ್ಕೆ ನಾವು ಅಲ್ಲಿದ್ದಾಗ, ಎಲ್ಲಿದ್ದಾಗ? ನಾವು ಅಲ್ಲಿ ಐಗುಪ್ತದಲ್ಲಿದ್ದಾಗ ಕಬಾಬ್ 65 ತಿಂತಾ ಇದ್ವಿ. ಆ ಬೆಳ್ಳುಳ್ಳಿ, ಆಮೇಲೆ ಆ ಸೌತೆಕಾಯಿ ನಮಗೆ ನೆನಪಾಗ್ತಾ ಇದೆ ಅಣ್ಣ, ಮೋಸೆ ಅಣ್ಣ ಅಂದ ಜನರು. ಒಂದು ತಿಳ್ಕೊಳ್ಳಿ, ಒಬ್ಬ ಕ್ರಿಸ್ತನಲ್ಲಿ ಬಂದ ಮೇಲೆ ಹಳೆಯದೆಲ್ಲ ಬಿಟ್ಟೋಯ್ತು, ಅವನೆಲ್ಲ ಹೊಸೊಬ್ಬ. ಕರಗಲ್ಲಂತ ಅದೆಲ್ಲ ಹೋಯ್ತು. ಆದರೆ ಅದ್ರ ಬಾಳ್ಲಿಕ್ಕಿಲ್ಲ. ಈಗ ನಾವು ದೇವರು ಈಗ ಹೋಗ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಆಗ ಅವ್ರು ದೇವ್ರ ಹತ್ರ ಬೇಡ್ತಾರೆ. ಯಾರ ಹತ್ರ? ದೇವ್ರ ಹತ್ರ ಬೇಡಿದಾಗ ಈ ಮೋಶೆಗೆ, ಅಯ್ಯೋ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಆಡು ದನ ಎಲ್ಲ ತಂದರೂ ಕೂಡ ಒಂದಿನ ಕೊಡೋಕ್ಕಾಗಲ್ಲ. ಎಷ್ಟು ಹೇಳಿ? ಒಂದಿನ ಕೊಡೋಕ್ಕಾಗಲ್ಲ 6 ಲಕ್ಷ ಜನರಿಗೆ. ಆಗ ದೇವರು ಪವಿತ್ರಾತ್ಮ ಬಂದು ಹೇಳ್ತಾರೆ, ನಾನೀಗ 1 ತಿಂಗಳಿಗೆ ಮಟನ್ ಕೊಡ್ತೀನಿ. ಎಷ್ಟು? 1 ತಿಂಗಳಿಗೆ. ಇವನಿಗೆ ಆಶ್ಚರ್ಯ, ನಂಬಲಿಕ್ಕಾಗಲಿಲ್ಲ. ನಮ್ಮ ಮನೆ, ಆ ಪಕ್ಕದ ಮನೆ, ಆ ಮನೆ, ಈ ಬೀದಿ, ಬೆಂಗಳೂರೆಲ್ಲ, ಪಾಕಿಸ್ತಾನದಲ್ಲಿ ಸಾಲ ತಗೊಂಡ್ರು, ಇಲ್ಲಿ ಸಾಲ ತಗೊಂಡ್ರು. ಇಷ್ಟು ಜನಕ್ಕೆ 1 ತಿಂಗಳಿಗೆ ಕೊಡೋಕ್ಕಾಗಲ್ಲ. 6 ಲಕ್ಷ ಜನರಿಗೆ ಹೆಂಗೆ ಮಟನ್ ಕೊಡೋಕ್ಕಾಗತ್ತೆ? ಹಾಗಲ್ಲ. ಇವನಿಗೊಂದು ಸಂದೇಹ. ಅದಕ್ಕೆ ದೇವ್ರು ಹೇಳ್ತಾರೆ, ಅಲ್ಲಿ ವಾಕ್ಯ ಹೇಳ್ತಾರೆ ನೋಡ್ರಿ, ಅರಣ್ಯಕಾಂಡ 11:20 ಓದಪ್ಪ. ಪೂರ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಯಾರು ಹೇಳ್ತಿರೋದು? ದೇವ್ರು ಹೇಳ್ತಿರೋದು. ಕೈ ತಟ್ರಿ. ನಾನು ಹೇಳ, ಈ ವರ್ಷ ನೀವು ಸಮೃದ್ಧಿಯಾದ ಮುಷ್ಟಾನ್ನವನ್ನು ತಿಂದು ಸೌಖ್ಯವಾಗಿರ್ತೀರ. ನೀವು ತಿಳ್ಕೊಳ್ಬೋದು ನನ್ನ ಕೆಲಸ ಇಲ್ಲ, ಆದಾಯ ಇಲ್ಲ ಅಂತ. ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ಈ ವರ್ಷ ನಿಮಗೆ ಯಾವುದು ಕೊರತೆ ಇಲ್ಲದೆ ನಾನು ಆರಾಧನೆ ಮಾಡ್ತಕ್ಕಂಥ ಕರ್ತನು ನಿಮ್ಮನ್ನು ಸಮೃದ್ಧಿಯಿಂದ, ಅಭಿವೃದ್ಧಿಯಿಂದ ನಿಮಗೆ ನಡೆಸ್ತಾರೆ. ನಂಬಿಕೆ ಹೊಂದ್ಕೊಳ್ರಿ, ಕರಗಳನ್ನು ತಟ್ಟಿ. ಎಸ್, ಅದನ್ನ ದೇವ್ರು ಹೇಳ್ತಾ ಇದ್ದಾರೆ. ಎಸ್, ಹೋದಪ್ಪ. 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. 1 ತಿಂಗಳು ಊಟ ಮಾಡಿ. ಮೋಸೆಗೆ ಎಷ್ಟು ಲಕ್ಷ? 6 ಲಕ್ಷ. ಅವ್ನು ಲೆಕ್ಕ ಹಾಕಿದ, ಅವ್ರ ಮನೇಲಿ ಇಷ್ಟು ಕುರಿ ಇದೆ, ಇವ್ರ ಮನೇಲಿ ಇಷ್ಟು ಕುರಿ ಇದೆ. ಅಲ್ಲಿ 1 ತಿಂಗಳು ಹೆಂಗಪ್ಪ ಆಗತ್ತೆ? ಆಗದಲ್ಲಪ್ಪ ಅಂತೇಳಿ ಇವನಿಗೆ ದುಃಖ. ಅದಕ್ಕೆ ದೇವ್ರು ಹೇಳ್ತಾರೆ 1 ತಿಂಗಳಂತ ವಾಕ್ಯ ಹೇಳ್ತಾರೆ ನೋಡಿ. ನೆಕ್ಸ್ಟ್ 23 ಅದಪ್ಪ. ಯೆಹೋವನು ಅವನಿಗೆ ಯೆಹೋವನ ಕೈ ಮೋಟುಗೈಯೋ? ಏನು ಮೋಟುಗೈಯ? ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಈ ವರ್ಷ ನೀವು ನೋಡ್ತೀರಾ. ನಿಮ್ಮಲ್ಲಿ ಅನೇಕರಿಗೆ ಅನುಮಾನ ಇದೆ, ನನ್ನ ಮಗಳ ಮದುವೆ ಹೇಗೆ ಮಾಡಲಿ, ಈ ಮನೆ ಹೇಗೆ ಮಾಡಲಿ, ಈ ಬ್ಯಾಂಗ್ಳೂರಲ್ಲಿ ಜಾಗ ತಗೊಳ್ಳಿಕ್ಕಾಗತ್ತಾ, ನಾನು ಈ ಸಾಲ ತೀರಿಸ್ಲಿಕ್ಕಾಗತ್ತಾ, ನಾನು ಮೇಲ್ ಬರ್ಲಿಕ್ಕಾಗತ್ತಾ, ನನ್ನ ಪರಿಸ್ಥಿತಿ ಬದಲಾಗತ್ತಾ? ನಿನ್ನೊಳಗಡೆ ಕ್ಯಾಲ್ಕುಲೇಷನ್ ನಿನ್ನನ್ನು ಕೆಳಗೆಳೀತಾ ಇದೆ. ಬಟ್ ದೇವರಲ್ಲಿ ನಂಬಿಕೆ ಇಡುವಾಗ ಅದು ನಿನ್ನನ್ನು ಮೇಲೆತ್ತುವಂತದಾಗಿದೆ. ನಾನೊಂದು ಮಾತು ಹೇಳ್ತೇನೆ, ಈ ವರ್ಷ ಗಾಡ್ ವಿಲ್ ಚೇಂಜ್ ಯುವರ್ ಡೆಸ್ಟಿನಿ. ಯು ವಿಲ್ ನಾಟ್ ಬಿ ದ ಸೇಮ್ ಪರ್ಸನ್. ನೋಡು, ಆ ವಾಕ್ಯನೂ ಸರಿಯಾದಪ್ಪ. ಕೊನೆಗೆ ಯೆಹೋವನು ಅವನಿಗೆ ಯೆಹೋವನ ಕೈ ಮೋಟುಗೈಯೋ? ಏನು? ದೇವರ ಕೈ ಮೋಟುಗೈಯ? ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ. ಈ ವರ್ಷ ನೀನು ನೋಡ್ತೀಯ. ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರೋದನ್ನು ನೀನು ನೋಡ್ತೀಯಾ? ಹೇಗಂತ ಕೇಳ್ತೀಯಾ? ಒಂದು ವಾಕ್ಯ ಇದೆ ಅಲ್ಲಿ, ಮತ್ತೆ ಓದಪ್ಪ 31. ಆಗ ಯೆಹೋವನು ಬಳಿಯಿಂದ ಗಾಳಿ ಹೊರಟು. ಏನ್ ಹೇಳಿ? ಎಲ್ಲರೂ ಹೇಳಿ. ವೀಲಲ್ಲ, ಗಾಳಿ.
ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ, ಕೈ ಮೇಲೆ ಎಷ್ಟು 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಒಂದು ಗಾಳಿ, ಒಂದು ಸ್ವರ್ಗೀಯ ಗಾಳಿ. ಯಾವ ಹಕ್ಕಿಗಳನ್ನ? ಲಾವಕ್ಕಿಗಳನ್ನ. ಒಂದು ಗಾಳಿ ಬರ್ತಾ ಇದೆ. ಯಾರ ಕಡೆ? ನಿಮ್ಮ ಕಡೆ. ನಿಮ್ಮ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಗಾಳಿ, ಲೌಕಿಕವಾದ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಗಾಳಿ, ನಿಮ್ಮ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಒಂದು ಸುಂಟರ ಗಾಳಿ, ಒಂದು ಸ್ವರ್ಗೀಯ ಗಾಳಿ ನಿಮ್ಮನ್ನು ನೋಡಿ ಬೀಸಲಿದೆ. ಕರಗಳನ್ನು ತಟ್ಟಿ ಹೊಂದಿಕೋ. ಅದರಲ್ಲಿ ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ಅಗತ್ಯಗಳು ಎಲ್ಲವೂ ಪೂರೈಸಲ್ಪಡುತ್ತದೆ. ಅದೇ ಪವಿತ್ರಾತ್ಮನ ಗಾಳಿ. ಕರಗಳನ್ನು ತಟ್ಟಿ ಹೊಂದಿಕೋ. ಒಂದು ಗಾಳಿ ರೀ, ಅದೇ ಪವಿತ್ರಾತ್ಮ. ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದ್ದು ಪರಲೋಕದ ಗಾಳಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಒಂದು ಗಾಳಿ ಬೀಸಲಿದೆ. ಈ ಸ್ವರ್ಗೀಯ ಗಾಳಿಯಲ್ಲಿ ನಿಮಗೆ ಬೇಕಾದಂಥ ಹಣ, ನಿಮಗೆ ಬೇಕಾದಂಥ ಮನೆ, ನಿಮಗೆ ಬೇಕಾದಂಥ ಆರೋಗ್ಯ, ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಕೈಂಗನ್ರಿ ಹಣ. ಅವ್ರು ಕೇಳಿದ್ದೇನೋ ಬಾ ಇದು ಯಾವುದಕ್ಕೆ? ಲೌಕಿಕವಾದ ಆಶೀರ್ವಾದ ಅಲ್ವಾ? ಮನೆ ಲೌಕಿಕ ಆಶೀರ್ವಾದ ಅಲ್ವಾ? ಹೊಟ್ಟೆಪಾಡು ಲೌಕಿಕ. ಆ ಗಾಳಿ ತಂದು ಕೊಡ್ತಾ ಇಲ್ವಾ? ಅಲ್ರಿ, ಬೆಳವಕ್ಕಿ ಕೊಟ್ಟಿದ್ದು ಬೇರೆ ಕೊಡಲ್ವ ನಿಮಗೆ? ಎಷ್ಟು ನಂಬಿಕೆ ಇದೆ? ನಾನು ಹೇಳ, ಒಂದು ಸುಂಟರ ಗಾಳಿ ನಿಮ್ಮ ಮೇಲೆ ಬೀಸ್ತದೆ, ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ನಿಮ್ಮದ ಜೀವದ ಬದಲಾವಣೆ ಸ್ವರ್ಗೀಯ ಗಾಳಿ. ನೀವು ಸ್ವರ್ಗೀಯ ಗಾಳಿ. ಇವತ್ತು ಹೇಳ್ತೇನೆ, ಈ ಸ್ವರ್ಗೀಯ ಗಾಳಿ ನಿಮ್ಮ ಭೂಮಿಯ ಅಗತ್ಯಗಳನ್ನು ಪೂರೈಸುವಂಥದ್ದಾಗಿರ್ತದೆ. ನೀವು ಮನೆಗೆ ಕೊಡಬೇಕಾದ್ರೆ ಯೇಸುವಿನ ರಕ್ತ ಜಯ. ಹಲ್ಲೆಲೂಯಾ, ಆಮೆನ್. ನಾನು ಅಭಿವೃದ್ಧಿ ಆಗ್ತೀನಿ, ನಾನು ಬೆಳೀತೀನಿ, ನಾನು ಸಾಲ ಕೊಡ್ತೀನಿ, ಸಾಲ ತಗೊಳ್ಳೋದಿಲ್ಲ, ನಾನು ಬಾಳವಲ್ಲ, ನಾನು ಶಿರಾಗಿರ್ತೇನೆ. ಎಷ್ಟನೇ ನಂಬಿಕೆ ಆಯ್ತು? ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಈ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಹೋಗಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ, ದೇವರ ಆರೋಗ್ಯ ಕೊಡಲಿ, ನೀವು ಶ್ರೀಮಂತರಾಗಿರಿ, ಆರೋಗ್ಯವಾಗಿರಿ, ಸುಖವಾಗಿರಿ. ದೇವರ ಕೃಪೆ, ದೇವರ ದಯೆ ನಿಮ್ಮ ಮೇಲೆ ಇರಲಿ. ಆಮೇಲೆ ಹೇಳಿ ಆಮೇಲೆ. ಕಣ್ಣನ್ನು ಮುಚ್ಚುವ. ಯೇಸಪ್ಪ, ಪ್ರತಿಯೊಬ್ಬನ ಆಶೀರ್ವದಿಸಿ ಬಲಪಡಿಸಿ ನಡೆಸಿರಿ. ನಿಮ್ಮ ದೈವರ ಮೇಲೆ ಇರಲಿ, ನೀವು ದಾರಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.